ಸ್ನೇಹಿತರೆ, ಹನಾಯ್ ಸಿಟಿಲಿದ್ದೀವಿ. ಈಗ ವಾಕಿಂಗ್ ಹೋಗ್ತಾ ಇದ್ದೀವಿ ಕಾಫಿ ಶಾಪ್ಗೊಂದು. ಇಲ್ಲಿ ಫೇಮಸ್ಸು ಕಾಫಿ. ಹೋಗ್ತಾ ನಿಮಗಿಲ್ಲಿ ಸಿಟಿ ನೋಡಿಸ್ತೀನಿ ನೋಡಿ. ಹನಾಯ್ ಸಿಟಿ ಆ ಥರ ಅಂತ ಕ್ಯಾಪಿಟಲ್ ಸಿಟಿ. ಇಲ್ಲಿ ಸಖತ್ತಾಗಿರೋ ಐಟಮ್ಸ್ ಎಲ್ಲ ಮಾಡಿಟ್ಟಿರ್ತಾರೆ. ಎಲ್ಲ ವುಡ್ಡಲ್ಲಿ ದೇವ್ರು ನೋಡೋದಕ್ಕೆ ಇಲ್ಲ ಬುದ್ಧ ಎಲ್ಲ ಇದೆ ನೋಡಿ. ಪೋರ್ಸಲಿನ್ ಐಟಮ್ಸು, ಚೈನೀಸ್ ಐಟಮ್ಸ್ ಎಲ್ಲ ಇದೆ. ಆಮೇಲೆ ಎಲ್ಲ ಬನ್ ತಿನ್ನೋದು ಜಾಸ್ತಿ. ಬನ್ನಿ ಅಂತ ಬರುತ್ತೆ, ಬಂದ್ ಮಧ್ಯದಲ್ಲಿ ಇದನ್ನ ಇಟ್ಕೊಟ್ಬಿಡ್ತಾರೆ. ಸೊ ಅದು ತಿನ್ನೋದು ಜಾಸ್ತಿ. ಇದು ನೋಡಿ, ಈ ಥರ ಊದ್ಕಡ್ಡಿ ಅಂಗಡಿಗಳು, ಈ ಥರ ಬುತ್ತಿ ಲೈಟ್ ಬಿಡೋದು. ಆಮೇಲೆ ಈ ಟೈಪು ಇದು ಪಿಂಗಾಣಿ ಐಟಮ್ಸು. ಇದು ನೋಡಿ, ಇದು ವಿಯೆಟ್ನಾಂ ಫ್ಲ್ಯಾಗ್. ಇದು ವಿಯೆಟ್ನಾಂ ಫ್ಲ್ಯಾಗು. ನಮ್ಮ ಕರ್ನಾಟಕದ ಬಾವುಟ ಥರನೇ ರೆಡ್ ಆ್ಯಂಡ್ ಎಲ್ಲೋ ಇರುತ್ತೆ ನೋಡಿ ಅದರೊಳಗೆ. ಈ ಥರ ಲೈಟ್ಗಳು ಕೇಳ್ತಾರೆ ನನಗೆ, ನಿಮ್ದು ಹೆಂಗ 29ನೇ ದೇಶ ಅಂತ, 28ನೇ ದೇಶ ಇದೆ ಅಂತ. ಏನಾಯಿತು ಅಂತಂದರೆ, ಕೋವಿಡ್ಗೆ ಮುಂಚೆ ನಾನು ಸುಮಾರು 26 ದೇಶ ನೋಡ್ಬಿಟ್ಟೆ. ಅದಾದಮೇಲೆ 2 ದೇಶ ನೋಡಿದ್ದೀನಿ ಕೋವಿಡ್ ನಂತರ, ಕತಾರ್ ಮತ್ತು ಕಜಾಕ್ಸ್ತಾನ. ಸೊ ಪ್ರೀ ಕೋವಿಡು ಪೋಸ್ಟ್ ಕೋವಿಡ್ ಯಾರೋ ನಿಮಗೆಲ್ಲ ಗೊತ್ತೇ ಇದೆ. ಈ ಕಡೆಯೂ ಬೇಜಾನ್ ಶಾಪ್ಸ್ ಇದೆ. ಸೊ ಪ್ರೀ ಕೋವಿಡ್ಗೆ ಮುಂಚೆ ಆವಾಗ ಇಷ್ಟೊಂದೆಲ್ಲ ಇಂಟರ್ನೆಟ್ ಎಲ್ಲ ಲಾಗಿಂಗು, ಟ್ರಾವೆಲ್ ಲಾಗಿಂಗ್ ಇವೆಲ್ಲ ಇರಲಿಲ್ಲ. ಈಗ ಜಾಸ್ತಿಯಾಗಿ ಹೋಗಿದೆ ಪೋಸ್ಟ್ ಕೋವಿಡ್. ಅವಾಗೇನಾಯಿತು, ಜನಗಳಿಗೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಸೊ ಎಲ್ಲರೂ ಇದನ್ನೇ ನೋಡೋಕ್ಕೆ ಸ್ಟಾರ್ಟ್ ಮಾಡೋದು, ಯಾವುದೋ ವೀಡಿಯೋಗಳ್ನ, ಫಿಲಮ್ಗಳೆಲ್ಲ ನಿಂತೋಗಿತ್ತು. ಹಾಗಾಗಿ ವ್ಲಾಗರ್ಸ್ಗೆಲ್ಲ ಕೋವಿಡ್ ನಂತರದ ನೋಡಿ ಎಲ್ಲ ಹಿಂಗೆ ಹೆಲ್ಮೆಟ್ಗಳು ಹಾಕೊಂಡು ಹೋಗ್ತಾರೆ. ಇಲ್ಲೂ ಡಬಲ್ ಹೆಲ್ಮೆಟ್ ರೂಲ್ಸು. ಆಮೇಲೆ ನೋಡಿ ಆಟೋ ಸಾಮಾನುಗಳು ಇಟ್ಕೊಂಡಿದ್ದಾರೆ. ಸೊ ಆಟೋ ಸಾಮಾನೆಲ್ಲ ಚೈನಾಯಿಂದ ಬರುತ್ತೆ. ಎಲ್ಲ ಐಟಮ್ಸ್ ಇಲ್ಲಿ ಚೈನಾಯಿಂದ ಬರುತ್ತೆ. ಎಲ್ಲ ಸಿಕ್ಕಾಪಟ್ಟೆ ಚೀಪ್ ಐಟಮ್ಸ್ ಇಲ್ಲಿ. ಬಾಡಿ ಮಸಾಜು, ಫುಟ್ ಮಸಾಜು ಎಲ್ಲ ತುಂಬ ಕಮ್ಮಿ ನೋಡಿ. ಇಲ್ಲಿ ಆಚೆ ಕಡೆ ರೇಟ್ ಲಿಸ್ಟ್ ಹಾಕ್ಬಿಟ್ಟಿರ್ತಾರೆ, ನೋಡಿಕೊಂಡು ನೀವು ಹೋಗೋದು. ಯಾವ್ದು ಬೇಕೋ ಇಲ್ಲಿ ಐಟಮ್ ಹಾಕಿರ್ತಾರೆ ಅಮೌಂಟು. ಇಂಡಿಯನ್ ಬ್ಯಾಕ್ ಆ್ಯಂಡ್ ಶೋಲ್ಡ್ರ್ ಮಸಾಜ್, ಇಂಡಿಯನ್ ಬ್ಯಾಕ್ ಆ್ಯಂಡ್ ಶೋಲ್ಡ್ರ್ ಮಸಾಜು 45,400 ಡಾಂಗು. ಸೊ $1ಗೆ 28,000 ಡಾಂಗ್ ಬರುತ್ತೆ. 45,000 ಅಂದರೆ $2 ಬೇಕು. $2 ಅಂದರೆ $160. $160ಗೆ ಕಂಪ್ಲೀಟ್ ಬಾಡಿ ಮಸಾಜ್ ಸಿಗುತ್ತೆ ನಿಮಗೆ. 160 ರೂಪೀಸ್ಗೆ ಕಂಪ್ಲೀಟ್ ಬಾಡಿ ಮಸಾಜ್. ನೋಡಿ ಕೋಳಿ ಕುಯ್ದಿಟ್ಟಿದ್ದಾರೆ ಹಂಗೆ, ಕೋಳಿ ನೂಡಲ್ಸು ಇದೆಲ್ಲ. ಭಾನುವಾರ ಇವತ್ತು ಪೊಲೀಸ್ ಓಡಾಡ್ತಾ ಇದ್ದಾರೆ ನೋಡಿ, ಪೊಲೀಸ್ ಗಾಡಿ ಇದು ನೋಡಿ. ಬೆಲ್ಟ್ ಹಾಕೊಂಡು ಕೂತಿದ್ದಾರೆ ಅಜ್ಜಿ. ಇದು ಏನೋ ಮೊಮೋಸ್ ಥರ ಮಾಡಿಟ್ಟಿದ್ದಾರೆ. ಇಲ್ಲಿ ನಾವೊಂದು ಕಾಫಿ ಶಾಪ್ ಹುಡ್ಕೊಂಡು ಬರ್ತಾ ಇದ್ದೀವಿ. ಫೇಮಸ್ ಅಂತೆ, ಎಗ್ಗಲ್ಲಿ ಕಾಫಿ ಮಾಡ್ತಾರಂತೆ. ಎಗ್ ಯೋಕ್ ಹಾಕಿ ಕಾಫಿ ಮಾಡೋದು, ಯೆಲ್ಲೋ ಕಲರ್ ಇರುತ್ತಲ್ಲ ಎಗ್ಗಲ್ಲಿ, ಅದನ್ನು ಹಾಕ್ಬಿಟ್ಟು ಕಾಫಿ ಮಾಡೋದು ನೋಡಿ. ಬಟ್ಟೆಗಳೆಲ್ಲ ನಿಮಗೆ ಒಂದು ದಿವಸದಲ್ಲಿ ಹೊಲ್ಕೊಟ್ಬಿಡ್ತಾರೆ ಇಲ್ಲಿ. ಒಂದೇ ದಿವಸ. ಇವತ್ತು ಆರ್ಡ್ರ್ ಕೊಟ್ಟರೆ ಬೆಳಗ್ಗೆ ರೆಡಿ ಇರುತ್ತೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹೊಲ್ಕೊಡ್ತಾರೆ. ಸುಟ್ಕೇಸ್ ಅಂಗಡಿಗಳು, ಬ್ಯಾನರ್ ಮಾರ್ಕೆಟ್, ಫಾರಿನರ್ಸ್ ಜಾಸ್ತಿ. ನಮ್ಮ ಹೋಟ್ಲಲ್ಲಿ ನಾವು ಇಂಡಿಯನ್ಸೇ ಜಾಸ್ತಿ ಇದ್ದೀವಿ. ನಮ್ಮ ಹೋಟ್ಲಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ 15 ಜನ ಇಂಡಿಯನ್ಸ್ ಇದ್ವಿ, 6 ಜನ ಫಾರಿನರ್ಸ್ ಇದ್ದರು. ಇದು ಎಲ್ಲ ಫ್ರಾನ್ಸ್ ಆಳಿದ್ದು ಮುಂಚೆ ಈ ದೇಶ. ಸೊ ಫ್ರೆಂಚ್ನವ್ರು ಜಾಸ್ತಿ ಇಲ್ಲೆಲ್ಲ, ಫ್ರೆಂಚ್ ಪೀಪಲ್ ಜಾಸ್ತಿ ಇಲ್ಲಿ. ಸೊ ನೋಡಿ ಎಲ್ಲ ಚೈನಾದಿಂದ ಬರುತ್ತೆ ಬಟ್ಟೆಗಳು, ಐಟಮ್ಸ್ಗಳೆಲ್ಲ. ಸುಜುಕಿ ನೋಡಿ, ಮಾರುತಿ ವ್ಯಾನು, ಕಂಪ್ನಿ ಹಾಕೊಂಡಿರ್ತಾರೆ. ಇಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ ಜನಗಳು ಗೊತ್ತಾಗೋದೇ ಇಲ್ಲ. ಆ ಥರ ಕನ್ಫ್ಯೂಷನ್ ಇಲ್ಲಿ ನೋಡಿ. ಅಲ್ಲಿ ಹಾಕೊಂಡಿರೋಲ್ಲ ಅಮ್ಮ, ಅದು ವಿಯೆಟ್ನಾಂ ಟೋಪಿ. ಅದು ನೋಡಿ ಟೋಪಿ ಇದೆಯಲ್ಲ, ಅದು ವಿಯೆಟ್ನಾಂ ಟೋಪಿ ನೋಡಿ. ರೋಡಲ್ಲೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಸೊ ಹೇಳ್ತಾ ಇದ್ದಾನೆ ನಿಮಗೆ, ಕೋವಿಡ್ ನಂತರ ಸಿಕ್ಕಾಪಟ್ಟೆ ವ್ಲಾಗಿಂಗ್ ಎಲ್ಲ ಶುರುವಾಯಿತು 2020 ಈಚೆಗೆ, ಲಾಸ್ಟ್ 5 ಇಯರ್ಸ್. ಸೊ ಅದಕ್ಕೆ ಮುಂಚೆ ನಾವು ಸುತ್ತಿದ್ದು ದೇಶಗಳು 26 ಆದರೆ ಅದರ ಜಾಸ್ತಿ ಯಾವುದೋ ನಾವು ವೀಡಿಯೋಗಳು ಮಾಡಿ ಈ ಥರ ಎಲ್ಲ ಆಗ್ತಾಯಿರಲಿಲ್ಲ. ಈಗಿನ ಕಾಲದ ಯೂಟ್ಯೂಬರ್ಸ್ನು ವ್ಲಾಗರ್ಸ್ನ ನೋಡಿ, ಹೌದಲ್ಲ ನಾವು ಈ ಥರ ಎಲ್ಲ ಕೊಡ್ಬೋದಾಗಿತ್ತಲ್ಲ, ಎಲ್ಲ ವೀಡಿಯೋಗಳು ಎಲ್ಲ ತೊಗೊಂಬಂದು ಜನಗಳು ಹಂಚ್ಬೋದಾಗಿತ್ತಲ್ಲ ಅಂತ ಈಗ ಅವರಿಂದ ನಾವು ಕಲ್ತಿದ್ದೀವಿ. ಅದರಲ್ಲೂ ಡಾಕ್ಟರ್ ಬ್ರೋ ಒನ್ ಆಫ್ ದ ಇನ್ಸ್ಪಿರೇಷನ್ಸು. ಸೊ ನೋಡಿ, ಇಲ್ಲಿ ಬಂದು ನೀವು ಆಚೆ ಕಡೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೋಬೇಕಿಲ್ಲ. ಇಲ್ಲಿ ಈ ಥರ ಕರೆನ್ಸಿ ಎಕ್ಸ್ಚೇಂಜ್ ಇರುತ್ತೆ, ಟೂರಿಸಮ್ ಇರುತ್ತೆ, ಸಿಮ್ ಕಾರ್ಡ್ಗಳಿರುತ್ತೆ, ಬಸ್ಸು ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೆ ಜಾಗ ಇರುತ್ತೆ. ಇಂಥ ಕಡೆ ಮಾಡ್ಕೋಬೇಕು. ಜಾಸ್ತಿ ಸ್ಪಾಗಳಿಲ್ಲ, ಕಾಫಿ ಶಾಪು ಸ್ಪಾ ನೋಡಿ. ಫುಟ್ ಮಸಾಜು ಅದು ಇದು ಅಂತೆಲ್ಲ ಹಾಕ್ಬಿಟ್ಟು, ಫುಟ್ ಮಸಾಜ್ಗೆ ಫುಟ್ನೇ ಹಾಕ್ಬಿಟ್ಟಿದ್ದಾರೆ. ಫುಟ್ ಮಸಾಜು, ಬಾಡಿ ಮಸಾಜು, ಸ್ಪಾ ಇಷ್ಟೊಳ್ಳೆಲ್ಲ ಇರುತ್ತೆ, ಎಲ್ಲ ಹಾಕಿರ್ತಾರೆ. ಡೀಟೇಲ್ಸು, ನೈಲ್ ಆರ್ಟ್ಸ್, ಯಾವ ಥರ ನೈಲ್ ಆರ್ಟ್ಸ್ ಮಾಡ್ತೀವಿ ಅಂದ್ಬಿಟ್ಟು ಸಿಕ್ಕಾಬಡೆ ಚೀಪು. ಹಂಗೆ ಫಿಕ್ಸ್ ಮಾಡ್ಕೊಟ್ಬಿಡ್ತಾರೆ ನಿಮಗೆ ನೇಲ್ಸು. ಹೀಗೆ ಮುಂದಿನ ವಿಡಿಯೋಲಿ ಇನ್ನೂ ನೋಡಿಸ್ತೀನಿ. ನೀವು ರೆಸ್ಟೋರೆಂಟ್ ಒಳಗಡೆ ಹೋದ್ಮೇಲೆ ನಿಮಗೆ ಕಾಫಿ ಶಾಪು, ಕಾಫಿ ಥರ ನೋಡಿಸ್ತೀನಿ. ನೋಡ್ತಾರೆ ಹಿಂಗೆ.
ಸ್ನೇಹಿತರೆ ನೋಡಿ, ನಾನು ಫುಟ್ ಮಸಾಜ್ ಮಾಡ್ಸೋಕ್ಕೆ ಬಂದಿದ್ದೀನಿ. ಇವಳೇ ಓನರು. ಇವಳು ಫುಟ್ ಮಸಾಜ್ ಮಾಡ್ತಾಳೆ, ನೇಲ್ ಆರ್ಟ್ ಮಾಡ್ತಾ ಇದ್ದಾಳೆ. ಆಮೇಲೆ ಫುಟ್ ಮಸಾಜು, ಒಂದು ಟೀ ಕೊಡ್ತಾರೆ ಕುಡಿಯೋಕ್ಕೆ. ನೋಡಿ ಅಲ್ಲಿ ಇಟ್ಟಿದ್ದಾರೆ ಟೀ, ಒಂದು ಟೀ. 1.5 ಲಕ್ಷ ಡಾಂಗ್ ಆಗುತ್ತೆ. 1.5 ಲಕ್ಷ ಡಾಂಗ್ ಅಂದರೆ ವಿಯೆಟ್ನಾಮೀಸ್ ಡಾಂಗ್ ಅಂದರೆ ನಾವು ರುಪಿ ಅಂತೀವಿ, ಇಲ್ಲಿ ಡಾಂಗ್ ಅಂತಾರೆ. ಇಲ್ಲಿ ದೇವ್ರ ಮುಂದೆ ನಮ್ಮನ್ನು ಕೂರಿಸ್ಬಿಟ್ಟಿದ್ದಾರೆ. ಇವ್ರು ದೇವರು ಅಲ್ಲೋಡಿ ಎಲ್ಲಿಟ್ಟಿದ್ದಾರೆ ದೇವ್ರನ್ನ. ಆ ದೇವ್ರ ಮುಂದೆ ಚಪ್ಪಲಿ ಬಿಟ್ಟಿದ್ದಾರೆ. ಅದು ಏನು ಅರ್ಥನೇ ಆಗಲ್ಲ ನಮ್ಗೆ. ಅಲ್ಲೇ ಬಿಡೋಕ್ಕೆ ಹೇಳಿದ್ರು, ನಾನು ಈ ಕಡೆ ಬಿಟ್ಟೆ ಚಪ್ಪಲಿ ಅದರೊಳಗಡೆ ಬಿಟ್ಟು ಅಲ್ಲಿ ಮುಂದೆನೇ ದೇವ್ರನ್ನ ಇಟ್ಟಿದ್ದಾರೆ. ಅವ್ರ ದೇವ್ರು ಅದು. ಅದಕ್ಕೆ ನೋಡಿ, ನಾವು ಮಾಡಿದ್ರೆ ನೈವೇದ್ಯ ಎಲ್ಲ ಮಾಡಿದ್ದಾರೆ ನೋಡಿ. ಅಲ್ಲಿ ಆ್ಯಪಲೆಲ್ಲ ಇಟ್ಟಿದ್ದಾರೆ. ಆಚೆ ಕಡೆ ಈ ಥರ ರೇಟ್ ಹಾಕಿರ್ತಾರೆ. ಫುಟ್ ಮಸಾಜ್ ಅಂತ, ಅಲ್ಲಿ ಫುಟ್ ಅಂತ ಕಾಣ್ತದೆ ನೋಡಿ, ಸ್ಪಾ ಅಂದ್ಬಿಟ್ಟು. ಆ ಕಡೆ ಇದೆ ಸ್ಪಾ. ಇದು ನಮ್ಮದು ಬರೀ ಫುಟ್ ಮಸಾಜ್ ಇದೆ. ಮಾಡಿ ಮೇಲೆಲ್ಲ ಬಾಡಿ ಮಸಾಜು, ಫುಲ್ ಬಾಡಿ ಮಸಾಜು, ತಾಯಿ ಮಸಾಜು. ಇಲ್ಲಿ ಬರೀ ಫುಟ್ ಮಸಾಜು. ಈ ಥರ ಚೇರ್ ಮೇಲೆ ಹಿಂಗೆ ಕೂಡಿಸ್ತಾರೆ. ಒಂದು ಚೇರ್ ಮೇಲೆ ಹಿಂಗೆ ಕೂತ್ಕೊಳ್ಳೋದು. ಕಾಲಿಗೆ ಕಂಪ್ಲೀಟ್ಲಿ ಆಯಿಲ್ ಹಾಕಿ ಇಲ್ಲಿವರೆಗೂ ಮಾಡ್ತಾರೆ. ಬರೀ ಇಲ್ಲಿವರೆಗೂ ಮಾಡ್ತಾರೆ ಅಷ್ಟೇ, ಫುಲ್ ಮಾಡಲ್ಲ. ಪಾದ ಮಾಡಿ ಇಷ್ಟು ಮಾಡ್ತಾರೆ ಅಷ್ಟೇ. ಪಾದ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡ್ತಾರೆ. 600 ರೂಪಾಯಿ ಕೊಡ್ಬೋದು. ಕೇರಳಕ್ಕೆ ಹೋದ್ರೂ ಆಯುರ್ವೇದಿಕ್ ಮಸಾಜ್ ಮಾಡಿಸ್ತೀವಿ. ಅಲ್ಲೂ ಅದು ಏನು 600 ರೂಪಾಯಿ ತೊಗೊತಾರೆ. ಇಲ್ಲಿ ಬೇರೆ ಆಯಿಲ್ ಯೂಸ್ ಮಾಡ್ತಾರೆ. ಸೊ ನೀವು ವಿಯೆಟ್ನಾಮಿಗೆ ಬಂದಾಗ ಗೋಡಂಬಿ, ಕಾಫಿ ಪುಡಿ, ಆಮೇಲೆ ಇಲ್ಲಿ ಸಿಗುವಂಥ ಸ್ಪೆಷಲ್ ಟೀ ಪುಡಿಗಳು, ವಿಧವಾದ ಅಂತ ಟೀ ಪುಡಿಗಳು ನಾನು ನೋಡಿಸ್ತೀನಿ ನಿಮಗೆ. ಜಾಸ್ಮಿನ್ ಟೀ ಪುಡಿ ಅದೆಲ್ಲ ತೊಗೊಂಡಿದ್ದೀವಿ. ಏನು ಗಮ್ಮಂತಾರತ್ತೆ ಗೊತ್ತಾ, ಒಂದೆಲ್ಲ ಕೈಯಲ್ಲಿ ಮುಟ್ಟಿದ್ದಕ್ಕೆ ಬೆಳಗ್ಗೆಯಿಂದ ಹೋಗಲ್ಲ ವಾಸನೆ. ನಿನ್ನೆ ಮಧ್ಯಾಹ್ನ ಮುಟ್ಟಿದ್ದು ಇನ್ನೂ ಹಂಗೆ ಇದೆ ಕೈಯಲ್ಲಿ ವಾಸನೆ. ಆ ಥರ ಇದೆ ಟೀ ಪುಡಿಗಳು, ತುಂಬ ಚೆನ್ನಾಗಿ ಬೆಳೀತಾರೆ. ಆಮೇಲೆ ಫುಟ್ ಮಸಾಜು ಇದನ್ನು ಮಾಡಿಸ್ಕೊಳ್ಳೋದನ್ನು ಮರಿಬೇಡಿ. ಥೈಲ್ಯಾಂಡ್ಗೆ ಹೋದಂಗೆ ಮಾಡಿಸ್ಕೊಂಡಂಗೆ ನೋಡಿ. ನಮಗೆ ಟೀ ತೊಗೊಂಬಂದು ಕೊಡ್ತಾಳೆ, ನೋಡಿಸ್ತೀನಿ ಟೀ. ಒಂದು ಟೀ ಬಿಸಿನೀರಿಗೆ ಹಾಕ್ಬಿಟ್ಟು ಟೀ ಮಾಡಿಬಿಟ್ಟು ನೋಡಿ ಅಷ್ಟೇ. ಅಲ್ಲೊಂದು ನೀರಿಗೆ ಹಾಕೋದು, ಅಲ್ಲೊಂದು ನೀರು ತೊಗೊಂಡ್ಲು. ಯಾವ ನೀರಪ್ಪ, ಟೀಗೆ ಹಾಕ್ಬಿಟ್ಟು ಒಂದು ಬಿಸ್ಕೆಟ್ ಕೊಡ್ತಾರೆ. ಥ್ಯಾಂಕ್ ಯು ಅಷ್ಟೇ. ಒಂದು ಚಿಕ್ಕಿ ಕೊಟ್ಲು ಜೊತೆನಲ್ಲಿ, ಟೀ ಜೊತೆನಲ್ಲಿ. ಸ್ನೇಹಿತರೆ ಇದು ನೋಡಿ, ಕಾಫಿ ಶಾಪ್ ಇದು. ವಿಯೆಟ್ನಾಮಲ್ಲಿ ರೋಬಸ್ಟಾ ಕಾಫಿ ಜಾಸ್ತಿ ಬಳಸೋದು ಜನ. ನೋಡಿ ಇದು ರೋಬಸ್ಟಾ ಕಾಫಿ. ನಾವೆಲ್ಲ ಅರೇಬಿಕಾ ಕುಡಿತೀವಿ, ಇಲ್ಲಿ ರೋಬಸ್ಟಾ ಕುಡಿತಾರೆ. ತುಂಬ ಸ್ಟ್ರಾಂಗ್ ಇರುತ್ತೆ ಕಾಫಿ. ಸಿಕ್ಕಾಪಟ್ಟೆ ಫೇಮಸ್ ಇದು. ಈ ಕಾಫಿ ಪುಡಿ ತೊಗೊಳಕ್ಕೆ ಅಂತ ಬಂದಿದ್ದೀವಿ ನೋಡಿ. ಜೊತೆಗೆ ಈ ಥರ ಹರ್ಬಲ್ ಟೀಗಳು, ಸೊಪ್ಪಿಂದೆಲ್ಲ ಟೀಗಳು, ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದಂಥ ಚಾಕ್ಲೇಟ್ಗಳು. ಈ ಥರ ಇದು ಮ್ಯಾಕ್ಸ್ ಕಾಫಿ ಅಂತ ಕಾಫಿ ಮಿಷಿನ್ ನೋಡಿ. ಈ ಥರ ಇದೆ. 1 ಲಕ್ಷ 12 ಲಕ್ಷ ಅಂದರೆ ಆಲ್ಮೋಸ್ಟು $40 ಆಯ್ತು. ಇದು $40, 3600 ರೂಪಾಯಿ. ಇದು ಕಾಫಿ ಫಿಲ್ಟ್ರ್ ಮಾಡೋ ಮಿಷಿನ್ನು. ನಮ್ಮ ದುಡ್ಡಲ್ಲಿ 3500 ಆಗುತ್ತೆ. ಇದು ಎಸ್ಪ್ರೆಸೋ ಕಾಫಿ ಇದೆ ನೋಡಿ. ಈ ಥರ ಕಾಫಿ ಡಿಕಾಕ್ಷನ್. ಇವರು ತುಂಬ ಗಟ್ಟಿಯಾಗಿ ಕುಡಿತಾರೆ ಕಾಫಿ. ಹಳೆ ಕಾಲದ ಮಿಷಿನ್ಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಕಾಫಿ ಅವಾಗ ಹೆಂಗೆ ಮಾಡ್ತಾಯಿದ್ರು ಅನ್ನೋದು ಡಿಕಾಕ್ಷನ್ ತೆಗಿತಾ ಇದ್ದೀವಿ. ಇದೆಲ್ಲ ಫೇಮಸ್ ಕಾಫಿಗಳು, ಇವೆಲ್ಲ ಟೈಪ್ಸ್. ತುಂಬ ತಿಕ್ಕಾಗಿರುತ್ತೆ ಇವ್ರದ್ದು ಕಾಫಿ ಡಿಕಾಕ್ಷನು. ಅದನ್ನು ಕಾಫಿ ಡಿಕಾಕ್ಷನ್ಗೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಹಾಲು ಬಳಸೋದು ಕಮ್ಮಿ. ಇವರು ಲೈಟಾಗಿ ಹಾಲು ಹಾಕ್ಬಿಟ್ಟು ಕುಡಿತಾರೆ. ಇದೆಲ್ಲ ಮಾಚಾ ಪೌಡ್ರುಗಳು. ಮಾಚಾ ಟೀ, ಮಾಚಾ ಅಂತೆಲ್ಲ ಬರುತ್ತಲ್ಲ ಅದು. ಇದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಕ್ಯಾಶು ನೋಡಿ. ಏನಕ್ಕೆ ವಿಯೆಟ್ನಾಮ್ ಏನಕ್ಕೆ ಫೇಮಸ್ಸು ಅಂದರೆ ಕಾಫಿ ಪುಡಿ ಬಿಟ್ಟರೆ ನೆಕ್ಸ್ಟು ಕ್ಯಾಶುಗೆ ಫೇಮಸ್ಸು ನೋಡಿ. ಕಾಫಿ ಪುಡಿ ಆದಮೇಲೆ ರೈಸ್ ಆದಮೇಲೆ ನೆಕ್ಸ್ಟು ಫೇಮಸ್ ಏನು ಅಂದರೆ ಇಲ್ಲಿ ಗೋಡಂಬಿ, ಕ್ಯಾಶು. ಸೊ ಈ ಕ್ಯಾಶು ತುಂಬ ಫೇಮಸ್ ಇಲ್ಲಿ. ಅದಕ್ಕೋಸ್ಕರ ಜನ ಬರ್ತಾರೆ. ಈ ಥರ ಮಸಾಲ ಕ್ಯಾಶುಗಳೆಲ್ಲ ಮಾಡಿಟ್ಟಿರ್ತಾರೆ. ಮಸಾಲ ಹಾಕಿರ್ತಾರೆ ಕ್ಯಾಶೂಸು ನೋಡಿ. ಎಷ್ಟು ದಪ್ಪ ಇದೆ, ಸಖತ್ ದಪ್ಪ ಇದೆ ಗೋಡಂಬಿ. ನಾವು ಬೆಂಗಳೂರಲ್ಲಿ ಸಿಗೋದಕ್ಕಿಂತ ನಮಗಿನ್ನ ತುಂಬ ಜಾಸ್ತಿ ಇದೆ ಸೈಜ್ ಇದು. ಇದು ಮ್ಯಾಂಗೋಲ್ ಮಾಡಿದಾರಂತೆ ನೋಡಿ. ಇದು ಮ್ಯಾಂಗೋಲ್ ಮಾಡಿರೋದು. ಇದು ಮ್ಯಾಂಗೋ ಹಣ್ಣನ್ನು ಒಣಗಿಸಿ ಅದಕ್ಕೆ ಶುಗರ್ ಕೋಟಿಂಗ್ ಮಾಡಿ ಇಟ್ಟಿದ್ದಾರೆ. ಇದು ಮ್ಯಾಂಗೋ ಹಣ್ಣಿನ ಆಮೇಲೆ ಮ್ಯಾಂಗೋದು ಸ್ಲೈಸ್ಗಳು ನೋಡಿ. ಮ್ಯಾಂಗೋನೆಲ್ಲ ಸ್ಲೈಸ್ ಮಾಡಿ ಡ್ರೈ ಮಾಡಿ ಅದಕ್ಕೆ ಶುಗರ್ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಆಮೇಲೆ ಇದು ಪೈನಾಪಲ್. ಇದು ಮ್ಯಾಂಗೋನೇ, ಎಲ್ಲ ಮ್ಯಾಂಗೋನೇ ಜಾಸ್ತಿ ಇದೆ. ಆಮೇಲೆ ಗಾರ್ಲಿಕ್
ಕ್ಯಾಶು, ಬೆಳ್ಳುಳ್ಳಿ ಹಾಕಿರೋವಂಥದ್ದು ಕ್ಯಾಶು, ಇದು ಗಾರ್ಲಿಕ್ ಕ್ಯಾಶು. ಜಾಸ್ತಿ ಕ್ಯಾಶುಗಳಿದೆ ನೋಡಿ, ವೆರೈಟಿ ಕ್ಯಾಶು ಇದೆ. ಇದು ಸಾಲ್ಟೆಡ್ ಕ್ಯಾಶು. ಇದು 1,20,000 ಅಂದರೆ ಅಲ್ಲಿಗೆ ಆಲ್ಮೋಸ್ಟು ಏನು $1 ಬಿತ್ತು ಅಷ್ಟೇ. ಇದು $1 ಬಿತ್ತು, $1ಗಿನ ಕಮ್ಮಿ ಆಯಿತು. 1,20,000 ಡಾಂಗ್ ಅಂದರೆ $26,800 $1ಗಿದೆ. ಇಲ್ಲ, ಹೆಚ್ಚು ಕಮ್ಮಿ $4 ಆಯಿತು. $360 ಆಯ್ತು. ಇದು ಇಷ್ಟು ಗೋಡಂಬಿ $360 ಆಯಿತು. ಜಾಸ್ತಿನ ಕಮ್ಮಿನೂ ನೀವೇ ಹೇಳ್ಬೇಕು. ಸಾಲ್ಟೆಡ್ ಎಗ್ ಕ್ಯಾಶು, ಎಗ್ಗಲ್ಲಿ ಸಾಲ್ಟಿಂಗ್ ಮಾಡಿರೋವಂಥದ್ದು. ಕಾಫಿ ಕ್ಯಾಶು ನೋಡಿ, ಕಾಫಿದು ಕೇಳಿದ್ರೆ ಹೇಳಿದ್ರು, ಕಾಫಿನ ಕೋಟಿಂಗ್ ಮಾಡಿದ್ದಾರೆ ಗೋಡಂಬಿ ಹಣ್ಣಿಗೆ. ಕಾಫಿ ಕೋಟಿಂಗು ಗೋಡಂಬಿ ಬೀಜಕ್ಕೆ, ಸಾರಿ. ಆಮೇಲೆ ಬಟ್ರ್ ಇದು ಮ್ಯಾಕೆಡಾಮಿಯಾ ಅಂತ. ಇದು ಮ್ಯಾಕೆಡಾಮಿಯಾ ನಟ್ಸು ನಿಮಗೆ ದುಬೈಯಲ್ಲಿ ಸಿಗುತ್ತೆ. ಇದನ್ನು ಬ್ರೇಕ್ ಮಾಡೋಕ್ಕೆ ಒಂದು ಪಿನ್ ಥರ ಕೊಟ್ಟಿರ್ತಾರೆ ಜೊತೆಯಲ್ಲಿ. ಪಿನ್ ಇದನ್ನು ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ಇದು ಈ ನಟ್ ಹಂಗೆ ಬ್ರೇಕ್ ಮಾಡಿದ್ರೆ ನಂಗೆ ದುಬೈಲಿ ಹೇಳಿದ್ದ ಅವನು ಒಬ್ಬ, ಪೂರ್ತಿ ಇಲ್ಲಿರೋ ಒಂದು ಮೂಟೆನ ತೊಗೊಂಡೋಗ್ಬಿಡು ನೀನೇ ಅಂತ. ಇದನ್ನು ಹೊಡೆಯೋಕ್ಕೆ ಆಗೋಲ್ಲ, ಅದಕ್ಕೊಂದು ಪಿನ್ ಥರ ಕೊಟ್ಟಿರ್ತಾನೆ. ಇಲ್ಲಿದೆ ನೋಡಿ, ಇಲ್ಲಿ ಸಂದಿಲ್ ಕವರಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತದೆ ನೋಡಿ ನಿಮಗೆ, ಕವರಲ್ಲಿ ಇಟ್ಟಿದ್ದಾರೆ. ಇದನ್ನು ಹೊಡೆದ್ಬಿಟ್ಟು ಹಿಂಗೆ ತಿನ್ನೋದು. ಈ ಮ್ಯಾಕೆಡಾಮಿಯನ್ನು ಜಾಸ್ತಿ ಇಲ್ಲಿ ನಟ್ಸು, ಮ್ಯಾಕೆಡಾಮಿಯಾ ನಟ್ಸಲ್ಲಿ ಸಿಕ್ಕಾಪಟ್ಟೆ ನೋಡಿ. ಅದು ಓಪನ್ ಮಾಡಿದ್ರೆ ಈ ಥರ ಇರುತ್ತೆ ನಟ್ಸ್. ಅದು ಮ್ಯಾಕೆಡಾಮಿಯಾ ನಟ್ಸು ತುಂಬ ಒಳ್ಳೆಯದು. ದುಬೈಲಿ ನಾವು ಜಾಸ್ತಿ ಕೊಟ್ಬಿಟ್ವಿ ಇದಕ್ಕೆ. ಇದು ಸಿಕ್ಕಾಪಟ್ಟೆ ಒಳ್ಳೇದು ಇದು ಮ್ಯಾಕೆಡಾಮಿಯಾ ನಟ್ಸು. ಸೊ ಈ ಥರ ಇದೆ. ಇಲ್ಲಿ ನೋಡಿ ಎಲ್ಲ ಜೇನುತುಪ್ಪ ನೋಡಿ ಹೆಂಗಿದೆ. ಜೇನು ಹಂಗೆ ಇಟ್ಬಿಟ್ಟಿದ್ದಾರೆ, ಹಿಂಗೆ ಪ್ರೆಸ್ ಮಾಡಿಕೊಂಡು ನೀವು ಜೇನುತುಪ್ಪ ತಿನ್ನೋದು ಹಂಗೆ. ಜೇನಿಂದು ವ್ಯಾಕ್ಸ್ ಸಮೇತ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಬ್ಯಾಗ್ ತಗಲಿದ್ರೆ ಇಲ್ಲ, ಇಲ್ಲಿ ಪಿಂಗಾಣಿ ತಗಲಿದ್ರೆ ಬಿದ್ದಾಗುತ್ತೆ. It smells so good, so strong. Do you want to smell? ಇದು ಜಾಸ್ಮಿನ್ ಟೀ, ಇದು ಬ್ಲ್ಯಾಕ್ ಟೀ. ಇದು ಟೀ ಎಲೆಗಳು ಹಂಗೆ ಪ್ಯಾಕ್ ಮಾಡಿಟ್ಟಿರ್ತಾರೆ. This is the flavor of black tea. It's very strong. Very strong. Very strong. ಇದು ಜಾಸ್ಮಿನ್ ಟೀ. No, this one just green tea. ಗ್ರೀನ್ ಟೀ. ಇದು ಗ್ರೀನ್ ಟೀ. ಇದು ವಾಟ್ ಇಸ್ ದಿಸ್? ಪ್ಯಾಂಡನ್ ಟೀ. It's from pineapple leaf. Pineapple leaf. Pineapple. It smells fruity. ಹಾಂ. ವಾಟ್ ಇಸ್ ದಿಸ್? It's oolong. ಓಲಾಂಗ್ ಟೀ. ಎಷ್ಟು ವೆರೈಟಿ ಟೀಗಳಿದೆ ನೋಡಿ. ಕೆನ್ ಯು ಓಪನ್ It's ದಿಸ್? strong too. ಎಷ್ಟು ಥರ ಟೀಗಳಿದೆ ನೋಡು. ಓಲಾಂಗ್ ಟೀ ಅಂತೆ, ಪ್ಯಾಂಡನ್ ಟೀ, ಗ್ರೀನ್ ಟೀ, ಜಾಸ್ಮಿನ್ ಟೀ, ಬ್ಲ್ಯಾಕ್ ಟೀ. ಜಾಸ್ಮಿನ್ ಟೀ ವಾಸನೆ ನೋಡಿಸು. ಪ್ಲೀಸ್ ಓಪನ್ ದಿಸ್. ಒಂದು ಜಾಸ್ಮಿನ್ ಟೀ, ಇನ್ನೊಂದು ಟೈಪ್ ಟೀ, ಜೇನುತುಪ್ಪದ ಕೊಂಬು, ಇದು ಕ್ಯಾಶು, ಒಂದು ಕಾಫಿದು, ಒಂದು ಗಾರ್ಲಿಕ್ದು, ಮತ್ತು ಮ್ಯಾಕೆಡಾಮಿಯಾ ನಟ್ಸು, ಮತ್ತು ರೋಬಸ್ಟಾ ಕಾಫಿ, ಮತ್ತು ಡ್ರೈಡ್ ಮ್ಯಾಂಗೋ ಇಷ್ಟು ತೊಗೊಂಡಿದ್ದೀವಿ ನಾವು.
ಸ್ನೇಹಿತರೆ, ಈ ಥರ ರಿಕ್ಷಾ ರೈಡಲ್ಲಿ ಹೋಗ್ತಾ ಇದ್ದೀವಿ. ರಿಕ್ಷಾ ಹಿಂದ್ಗಡೆ ಒಬ್ರು ತುಳಿತಾ ಇರ್ತಾರೆ, ಮುಂದೆ ಕೂತ್ಕೊಳ್ಳೋಕ್ಕೆ ಇಬ್ಬರಿಗೆ ಜಾಗ ಮಾಡಿರ್ತಾರೆ. ಈ ಥರ ನೋಡಿ ಸ್ನೇಹಿತರೆ, ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಇದೆ, ರೆಡ್ ಚಿಲ್ಲಿ ಅಂತ. ಇಂಡಿಯನ್ ರೆಸ್ಟೋರೆಂಟು ನೋಡಿ, ಇಲ್ಲಿ ಐಟಮ್ಸ್ಗಳೆಲ್ಲ ರೇಟು ಲಿಸ್ಟಲ್ಲಿ ಹಾಕಿರ್ತಾರೆ. ಕುಲ್ಚಾ, ಮಸಾಲ ಕುಲ್ಚಾ ಎಲ್ಲ, ಕ್ಯಾಪ್ಸಿಕಮ್ ಪರೋಟ, ಬಿರಿಯಾನಿಗಳು, ಬಾಸ್ಮತಿ ರೈಸು, ಜೀರಾ ರೈಸು ಇದೆಲ್ಲ. ಸೊ ಇಂಡಿಯನ್ ರೆಸ್ಟೋರೆಂಟ್ ಇದೆ, ರೆಡ್ ಚಿಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಅಂತ. Vô đấy, mày rồi, mày rồi. Qua rồi. Đây có bác ở nói bên Mỹ có mang theo Việt Nam mình giấu. Châu xôi, tôi cứ bỏ từ xe này mang cái xôi. Cái thằng là thằng trong này này, mọi người tôi là anh đấy. Ông nội của nó là em ruột của ông nội, ông ngoại của tôi đấy. À ở trên đấy nhỉ? Tôi bác tìm đi. À như vậy bố này xuống đây ở này à? Không phải là ông nội ông có từ nó từ lâu rồi. Nó có một bàn thang mà chứ nó mấy tay năm một đêm không thì mất mấy năm rồi. À ừ. Có nhảy cái đồ mà vậy có nhận họ đấy.